ತುಂಬಾ ಹತ್ರದಲ್ಲಿ ನೋಡಿ ಖುಷಿ ಪಟ್ಟಂತ ತುಂಬಾ ಫ್ರಾಂಕ್ ಮನುಷ್ಯ. ಅವರಲ್ಲಿ ಫಿಲ್ಟರ್ಸ್ ಇಲ್ಲ. ಶಿ ಇಸ್ ಆಲ್ವೇಸ್ ಅ ಸ್ಟಾರ್ ಫಾರ್ ಮಿ. ತುಂಬಾ ಕಷ್ಟಪಟ್ಟ ಬಂದಂತ ಕಲಾವಿದೆ. ಕಂಟಿನ್ಯೂ ಹೇಳ್ತೀನಿ, ವಿಷಯ ಹೇಳ್ತೀನಿ ಕೇಳಿ. ನಿಜವಾದ ಸೀರಿಯಲ್, ನಿಜವಾದ ಫಿಲಂ ಮಾಡೋರ್ಗೆ ಯಾವ್ದು ಇದ ತರ ಯೋಚನೆ ಬರಲ್ಲ. ಹಲೋ, ನಾನು ನನ್ನ ಲೈಫ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಕಳೆದ ಎಪಿಸೋಡ್ಗಳಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಹಂಚ್ಕೊಳ್ತಾ ಇದ್ರು ಸಂಧ್ಯಾಶ್ರೀ ಅವರು. ಸೊ ಅವರ ಸೀರಿಯಲ್ ಕೆರಿಯರ್ ಹೇಗಿತ್ತು, ಯಾಕೆ ಅದನ್ನ ಬಿಟ್ಟು ಹೊರಗಡೆ ಬಂದಿದ್ದಾರೆ, 10-12 ವರ್ಷ ಗ್ಯಾಪ್ ಆಗಿದೆ, ಮತ್ತೆ ಯಾವಾಗ ಬರ್ತಾರೆ, ಇದ್ರ ಬಗ್ಗೆ ಎಲ್ಲ ಒಂದಷ್ಟು ಮಾತನಾಡ್ತಾ ಹೋಗೋಣ. ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು. ಸೊ ಸೀರಿಯಲ್ ಅಂತಂದ ತಕ್ಷಣ ಸಂಧ್ಯಾಶ್ರೀ ಅವರು 200ಕ್ಕೂ ಹೆಚ್ಚು ಸೀರಿಯಲ್ ಮಾಡಿದ್ದಾರೆ. ಅದ್ರಲ್ಲೂ ಒಂದು ವಿಚಾರ ಏನ್ ಹೇಳ್ಬೇಕು ಅಂದ್ರೆ, ವಟಾರ. ನಾಗತಿಹಳ್ಳಿ ಚಂದ್ರಶೇಖರ್ ಅವರು, ನಮ್ಮ ಡೈರೆಕ್ಟರ್ ಇಬ್ರು ಇದ್ರು, ಬಾಲು ಸರ್ ಒಬ್ರು, ಆಮೇಲೆ ಇನ್ನೊಬ್ರು ಡೈರೆಕ್ಟರ್. ಅದು ಏನು ಅಂದ್ರೆ, ಸೀರಿಯಲ್ ಇತಿಹಾಸದಲ್ಲೇ 1000 ಎಪಿಸೋಡ್ ಆದಂತ ಸೀರಿಯಲ್ ಒಂದು. ಅಂದ್ರೆ 3 ವರ್ಷ ಸತತವಾಗಿ. ಅದೊಂದು. ಎರಡನೇದು, ಅದರಲ್ಲಿ ಇವ್ರು ಗಣೇಶ್ ಅವ್ರು ಆಕ್ಟ್ ಮಾಡಿದ್ದಾರೆ. ನಮ್ಮ ಈಗಿನ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು. ಅದ್ರಲ್ಲಿ ಅವರ ಪ್ರಥಮ ಬಾರಿ ಫಸ್ಟ್ ತೆರೆ ಮೇಲೆ ಅಂದ್ರೆ ಯದ್ವಾ ತದ್ವಾ ಮಾಡಿದ್ರು. ಯದ್ವಾ ತದ್ವಾ ಆದ್ಮೇಲೆ ಮೇನ್ ಕ್ಯಾರೆಕ್ಟರ್ ಹೀರೋ ಆಗಿ ಅವರು ಈ ಸೀರಿಯಲ್ ಅಲ್ಲಿ ಮಾಡಿದ್ರು. ಅದೊಂಥರ ಚೆನ್ನಾಗಿತ್ತು. ವಟಾರ ಅಂದ್ರೆ ಹೆಂಗಂತ ಗೊತ್ತಲ್ವಾ, ಎಲ್ಲ ವಟಾರಗಳು, ಮನೆಗಳು ಚಿಕ್ಕ ಚಿಕ್ಕ. ಅಂದ್ರೆ ನೀವು ಸಿನಿಮಾದಲ್ಲಿ ಮಾತ್ರ ಸೂಪರ್ ಸ್ಟಾರ್ ಗಳು ಅಂತ ಅಂದ್ಬಿಟ್ಟು ಹುಡ್ಕೊಂಡು ಹೋಗಿಲ್ಲ, ಸೀರಿಯಲ್ ಅಲ್ಲೂ ಸೂಪರ್ ಸ್ಟಾರ್ ಗಳ ಹತ್ರನೇ. ಆಕ್ಚುಲಿ ಅದು ಅಚಾನಕ್ ಆದಂತ ಸೂಪರ್ ಸ್ಟಾರ್. ಯಾಕಂದ್ರೆ ಗಣೇಶ್ ಅವರು ಅವಾಗ ಇಲ್ಲಿ ರಾಜಾಜಿನಗರದಲ್ಲಿ ಅವರ ಒಂದು ಸಂಸ್ಥೆಯಿಂದ ಬಂದವರು ಅವರು. ಅದಾದ್ಮೇಲೆ ಅವರು ಆಕ್ಟ್ ಮಾಡಿದ್ರು. ಅದ್ರಲ್ಲಿ ತುಂಬಾ ಒಳ್ಳೆ ಪಾತ್ರ ಅವರಿಗೆ, ಹೀರೋ ಪಾತ್ರ. ಹೇಮಶ್ರೀ ಅವರ ಹೀರೋಯಿನ್. ಇಟ್ಸ್ ಅ ಟ್ರಯಾಂಗಲ್ ಲವ್ ಸ್ಟೋರಿ ಅಗೇನ್. ಏನಕ್ಕೆ ಬ್ರೇಕ್ ತಗೊಂಡಿದ್ರಿ ಯಾವಾಗ? ನಮ್ಗೆ LLB ಪ್ರಾಕ್ಟಿಕಲ್ಸ್ ಅಂತ ಇತ್ತಲ್ಲ, ನಮ್ಗೆ ಎಕ್ಸಾಮ್ಸ್ ಇತ್ತು, ನಮ್ಗೆ ಬಂಕ್ ಮಾಡೋ ಹಾಗಿರ್ಲಿಲ್ಲ. ಹಾಗಾಗಿ ತುಂಬಾ ಅಟೆಂಡೆನ್ಸ್ ಪ್ರಾಬ್ಲಮ್ ಆಗೋದು. ಯಾಕಂದ್ರೆ ಅದ್ರಲ್ಲೇ ನಮ್ಗೆ ಮೇನ್ ನಾವು ಮಾರ್ಕ್ಸ್ ತಗೊಂಡು ಮತ್ತೆ ನಾವು ಬಾರ್ ಕೌನ್ಸಿಲ್ ಅಲ್ಲಿ ಎಂಟ್ರಿ ಆಗ್ಬೇಕು, ಮಿಲಿನಿಯಂ ಬ್ಯಾಚ್ ಅನ್ನೋ ಕಾರಣಕ್ಕೆ ನಾನು ಅದಕ್ಕೆ ಬ್ರೇಕ್ ತಗೊಂಡಿದ್ದೆ. ಬಾರ್ ಕೌನ್ಸಿಲ್ ಅಲ್ಲೆಲ್ಲ ಎಂಟ್ರಿ ಆಗಿದೆ ಇವಾಗ ನಿಮ್ದು. ಆ ಪ್ರೊಫೆಷನರ್ ಆದ್ರೂ ಕಂಟಿನ್ಯೂ ಹೇಳ್ತೀನಿ, ವಿಷಯ ಹೇಳ್ತೀನಿ ಕೇಳಿ. ನಾನು ಬ್ರೇಕ್ ತಗೊಂಡು ನನ್ನ ಎಜುಕೇಶನ್ LLB ಕಂಪ್ಲೀಟ್ ಆಯ್ತು, ಬಾರ್ ಕೌನ್ಸಿಲ್ ಅಲ್ಲಿ ಮೆಂಬರ್ ಆಯ್ತು, ಅಸೋಸಿಯೇಷನ್ ಬಾರ್ ಇದ್ರಲ್ಲಿ ಮೆಂಬರ್ ಆಯ್ತು. ಜೂನಿಯರ್ ಆಗಿ ವರ್ಕ್ ಮಾಡ್ತಿದ್ದೆ. ಬಿ ಶ್ರೀನಿವಾಸ್ ಗೌಡ್ರು ನಮ್ಮ ಸೀನಿಯರ್ ಅಂತ ಹೇಳ್ತಿಲ್ಲ, ಪ್ರಾಕ್ಟೀಸ್ ಮಾಡ್ತಿದ್ದೆ. ವಟಾರದ ಅವಕಾಶ ಬಂತು. ಸೊ ಅದು ಸೆಳೆತ ಇದ್ದೇ ಇರುತ್ತಲ್ಲ, ನನ್ನ ಪ್ರೊಫೆಷನ್. ಸೊ ಇಲ್ಲಿ ನಾನೇನ್ ಮಾಡ್ದೆ, ಒಂದು ಕೇಸಲ್ಲಿ ನನ್ನ ಸೀನಿಯರು ಆರ್ಗ್ಯುಮೆಂಟ್ ಮಾಡಿ, ಮೇಡಮ್ ನೀವು ಚೆನ್ನಾಗಿ ಆರ್ಗ್ಯುಮೆಂಟ್ ಮಾಡ್ತೀರಾ, ಒಂದು ಅಚೀವ್ ಮಾಡಿ ಇದ್ರಲ್ಲಿ ಅಂತ ಹೇಳಿದ್ರು. ಅಲ್ಲಿ ಆ ಕೇಸ್ನ ನಾನು ಆರ್ಗ್ಯೂ ಮಾಡಿ ಆ ಕೇಸ್ ನಮ್ ಕಡೆ ಆಯ್ತು. ಫೈನಲ್ ಆರ್ಗ್ಯುಮೆಂಟ್ ನಮ್ ಸೀನಿಯರ್ ಬಂದ್ರು, ನನ್ ಜೊತೆ ಧ್ವನಿಗೂಡಿಸಿದ್ರು. ಅದೇ ಅವ್ರು ಕೊಟ್ಟಂತ ಅವಕಾಶದಲ್ಲಿ ಎಷ್ಟು ಮಟ್ಟಿಗೆ ನಾನು ನನ್ನ ಪ್ರತಿಭೆನ ಹೊರಗೆ ಹಾಕ್ಬೋದಿತ್ತು ಆಸ್ ಅ ಅಡ್ವೊಕೇಟ್ ನಾನು ಹಾಕಿದೆ. ಅದೇ ಲಿಟಿಗೇಷನ್ ಪ್ರಾಪರ್ಟಿ ಮೇಲೆ ಪಾರ್ಟಿ ಮಾಡಿ, ಓಕೆ ನಾನು ತಗೊಂಡಿರೋ ಡಿಗ್ರಿ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ, ಏನೋ ಸಾಧನೆ ಮಾಡಿದೀನಿ, ಅಲ್ಲಿ ಕೂಡ ಅರ್ಧದಲ್ಲಿ ಬಿಟ್ಟು ಬರ್ಲಿಲ್ಲ ಅಂತ ಅನ್ಕೊಂಡು ಹೊರಗ್ ಬಂದು ವಟಾರಕ್ಕೆ ಎಂಟ್ರಿ. ಆ ವಟಾರದಲ್ಲೂ ಅಷ್ಟೇ LLB ಓದೋ ಪಾತ್ರ ನಂದು. ಅಂದ್ರೆ ಅಲ್ಲಿ ರಿಯಲ್ ಲೈಫ್ ಅಲ್ಲಿ ಏನ್ ಮಾಡ್ತಿದ್ರಿ ಅದನ್ನ ಇಲ್ಲಿಗೂ ಕಂಟಿನ್ಯೂ ಕನೆಕ್ಟ್ ಮಾಡಿದ್ದು ನಾಗತಿಹಳ್ಳಿ ಚಂದ್ರಶೇಖರ್. ಬಾಲಾಜಿ ಟೆಲಿಫಿಲ್ಮ್ಸ್ ರಲ್ಲಿ ರೆಗ್ಯುಲರ್ ನಾನು ಪಾತ್ರ ಮಾಡ್ತಿದ್ದೆ. ಎಲ್ಲಾ ಅವರ ಸೀರಿಯಲ್ ಅಲ್ಲೂ ನಾನು ಒಂದೊಂದು ಪಾತ್ರ ಮಾಡ್ತಿದ್ದೆ. ಸೊ ಇಂಥದ್ದೇ ಹೀರೋನ ನೋಡಿ ಇಂಥವ್ರ ಜೊತೆ ಆಕ್ಟ್ ಮಾಡ್ಬೇಕು, ಯಾಕಂದ್ರೆ ಬಹುತೇಕರ ಜೊತೆ ಸ್ಟಾರ್ ನಟರ ಜೊತೆ ನೀವು ಆಕ್ಟ್ ಮಾಡಿದಿರಿ. ಅದರ ಹೊರತಾಗಿ ಇವ್ರ ಜೊತೆ ನಾನೊಂದು ಆಕ್ಟ್ ಮಾಡ್ಬೇಕಾಗಿತ್ತು, ಮಿಸ್ ಮಾಡ್ಕೊಂಡೆ. ಈಗ ವಿಷ್ಣುವರ್ಧನ್ ಅವ್ರಾಗಿರ್ಬಹುದು, ಶಂಕರ್ ನಾಗ್ ಅವ್ರಾಗಿರ್ಬಹುದು. ನಾವೆಲ್ಲ ಬರುವಾಗ ಶಂಕರ್ ನಾಗ್ ಅವ್ರು ಇರ್ಲಿಲ್ಲ, ಓಕೆ, ಅವರು ತೀರ್ಕೊಂಡಿದ್ರು. ಬಟ್ ಅಕ್ಕನಿಗೆ ಆ ಒಂದು ಭಾಗ್ಯ ಸಿಕ್ತು. ವಿಷ್ಣುವರ್ಧನ್ ಸರ್ ಜೊತೆ ಆಕ್ಟ್ ಮಾಡಿದ್ದಾರೆ, ಅಂಬರೀಶ್ ಅಂಕಲ್ ಜೊತೆ ಆಕ್ಟ್ ಮಾಡಿದ್ದಾರೆ. ನಾನು ಅಂಬರೀಶ್ ಅಂಕಲ್ ನ ಒಂದ್ಸತಿ ಮೀಟ್ ಮಾಡಿದ್ದೆ, ಅಕ್ಕ ಸೀರಿಯಲ್ ಮಾಡುವಾಗ್ಲೇ ನಾನು ಅಂಬರೀಶ್ ಅಂಕಲ್ ನ ಮೀಟ್ ಮಾಡಿದ್ದೆ, ದ್ವಾರಕೀಶ್ ಅಂಕಲ್ ನ ಮೀಟ್ ಮಾಡಿದ್ದೆ. ಅಕ್ಕನ ಜೊತೆ ಹೋಗ್ತಾ ಇದ್ದೆ ಒಂದೊಂದ್ಸತಿ ಅವಳದು ಫಿಲಂ ಜೊತೆ ನಾನು ಹೊರಟ್ಬಿಡ್ತಿದ್ದೆ ಶೂಟಿಂಗ್ ಇದ್ದಾಗ. ತುಂಬಾ ಹತ್ರದಲ್ಲಿ ನೋಡಿ ಖುಷಿ ಪಟ್ಟಂತ ಒಂದು ಆರ್ಟಿಸ್ಟ್ ಅಂತ ಹೇಳ್ಬೋದು. ಯಾಕಂದ್ರೆ ಅಂಬರೀಶ್ ಅಣ್ಣ ತುಂಬಾ ಫ್ರಾಂಕ್ ಮನುಷ್ಯ. ಅಂದ್ರೆ ಏನ್ ಅನ್ಸುತ್ತೋ ಅದನ್ನ ಹೇಳಿ. ಅವ್ರು ಅಷ್ಟೇ ಒಳ್ಳೆ ಮನಸ್ಸು, ಅವರಲ್ಲಿ ಫಿಲ್ಟರ್ಸ್ ಇಲ್ಲ, ಏನಿದೆಯೋ ನೇರವಾಗಿ ಠಕ್ 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 ಠಕ್. ಆಮೇಲೆ ಯಾವ್ದೇ ತರ ಭಿನ್ನತೆನೂ ಇಲ್ಲ ಅವ್ರಿಗೆ, ಮನ್ಸಲ್ಲಿ ಏನು ಇಟ್ಕೊಳ್ಳೋದು ಇಲ್ಲ,
ವೆರಿ ವಂಡರ್ಫುಲ್ ಪರ್ಸನ್, ಒಂಥರ ವಿಭಿನ್ನವಾದ ಸ್ವಭಾವ ಇರುವಂತ ವ್ಯಕ್ತಿಯವರು. ಆದ್ರೆ ವಿಷ್ಣುವರ್ಧನ್ ಸರ್ ಹೇಳ್ಬೇಕಂದ್ರೆ ತದ್ವಿರುದ್ಧ. ಅವ್ರು ಮಾತಾಡೋದಾಗ್ಲಿ, ಅವ್ರ ನಯನ ವಿನಯತೆ, ಹೆಣ್ಮಕ್ಳ ಹತ್ರ ಮಾತಾಡೋದಾಗ್ಲಿ, ಬೇರೆಯವ್ರೊಬ್ರ ಹತ್ರ ಮಾತಾಡೋದಾಗ್ಲಿ, ಆತರ ಪಾತ್ರ. ಅಕ್ಕನು ಫಿಲ್ಮ್ ಅಲ್ಲಿ ಅಥವಾ ಸೀರಿಯಲ್ಸ್ ಅಲ್ಲಿ ತುಂಬಾ ಬಿಸಿ. ಇವಾಗ ಸೀರಿಯಲ್ಸ್ ಅಲ್ಲಿ ಕಾಣಿಸ್ಕೊಳ್ಳೋದು ಕಮ್ಮಿ, ಕಂಪ್ಲೀಟ್ ಆಗಿ ಫಿಲ್ಮ್ ಅಲ್ಲೇ ಮುಳುಗ್ ಹೋಗ್ಬಿಟ್ಟಿದ್ದಾರೆ. ಸೊ ಅಕ್ಕನ್ ಬಗ್ಗೆ ಹೇಳೋದಾದ್ರೆ, ಅಕ್ಕನ್ ಬಗ್ಗೆ ಶಿ ಇಸ್ ಆಲ್ವೇಸ್ ಅ ಸ್ಟಾರ್ ಫಾರ್ ಮಿ. ಯಾಕಂದ್ರೆ ತುಂಬಾ ಕಷ್ಟಪಟ್ಟು ಬಂದಂತ ಕಲಾವಿದೆ ಅಂತ ಅವಳು ಹೇಳ್ಬೋದು ಎಲ್ಲಾದ್ರಲ್ಲೂ. ಆದ್ರೆ ಅವಳಿಗಿರೋ ಒಂದು ಟ್ಯಾಲೆಂಟ್ಗೆ ಅವಕಾಶಗಳು ಸರಿ ಬಂದಿಲ್ಲ. ಶಿಸ್ ಪ್ರಿಟಿ, ಯಾವ ಹೀರೋಯಿನ್ಗೆ ಏನ್ ಕಮ್ಮಿ ಇಲ್ಲ ಅಲ್ವಾ, ಹೈಟ್ ಅಲ್ಲಾಗ್ಲಿ, ನೋಟದಾಗ್ಲಿ, ಮಾತಲ್ಲಾಗ್ಲಿ, ಗ್ಲಾಮರ್ ಅಲ್ಲಾಗ್ಲಿ. ಆದ್ರೆ ಅದೇ ನಾವು ತಪ್ಪು ಮಾಡಿದ್ ಎಲ್ಲಿ ಅಂದ್ರೆ ನಾವು ಚೌಕಟ್ ಹಾಕೊಂಡ್ಬಿಟ್ವಿ. ತಂಗಿ ಪಾತ್ರಗಳು, ಎರಡನೇ ಹೀರೋಯಿನ್ ಮಾಡಿದ್ರು ಅಕ್ಕ ಎರಡನೇ ಹೀರೋಯಿನ್ ಪಾತ್ರ ಮಾಡಿದಾರೆ ಸಂಜಯ್ ಜೊತೆ. ಅಲ್ಲಿ ಕೂಡ ಸೀರೆ, ಲಂಗ ದಾವಣಿ, ಆತರ ಗ್ಲಾಮ್ ಇಲ್ಲ. ಆಮೇಲೆ ಮಾಡದಂತ ಭರ್ಜರಿ ಗಂಡಲ್ಲಿ ಇವ್ರ ಜೊತೆ ಮಾಡಿದ್ದಾರೆ, ಯಾರ ಜೊತೆ, ರಾಘಣ್ಣನ್ ಜೊತೆ. ಅದ್ರಲ್ಲಿ ಸ್ವಲ್ಪ ಗ್ಲಾಮ್ ಕ್ಯಾರೆಕ್ಟರ್, ಬಟ್ ಅಲ್ಲಿ ಕೂಡ ಎಷ್ಟೊಂದು ಅಪ್ಸ್ ಅಂಡ್ ಡೌನ್ಸ್ ಇದೆ. ಈಗ ಒಂದ್ ಸೀರಿಯಲ್ ಮಾಡಿ ಹೀರೋಯಿನ್ ಆಗಿ ಮಿಂಚಿದ್ರೆ ನೆಕ್ಸ್ಟ್ ಅವ್ರ ಫಿಲ್ಮ್ ಅಲ್ಲಿ ಹೋಗ್ತಾರೆ. ಬಟ್ ಅವಾಗಿರ್ಲಿಲ್ಲ. ಸೀರಿಯಲ್ ಅವ್ರು ಅಂದ್ರೆ ಸೀರಿಯಲ್ಗೆ ಸೀಮಿತ, ಫಿಲಂ ಅವ್ರು ಅಂದ್ರೆ ಫಿಲಂಗೆ ಸೀಮಿತ, ಆತರ ಒಂದ್ ಟ್ರೆಂಡ್ ಇತ್ತು. ಆಮೇಲೆ ಎಲ್ಲೋ ಒಂದ್ ಕಡೆ ಬ್ಯಾಲೆನ್ಸ್ ಆಗಿ ನಾವ್ ಎರಡೂ ಮಾಡ್ಕೊತಿದ್ವಿ. ಹಾಗಾಗಿ ನಮ್ಗೆ ಹೆಚ್ಚೆಚ್ಚು ಒಳ್ಳೆ ಪಾತ್ರ ಬರ್ಲಿಲ್ಲ. ಯಾಕಂದ್ರೆ ಇವ್ರು ಸೀರಿಯಲ್ ಅವರು ಸೀರಿಯಲ್ ಹಾಕೋಬಾರ್ದು, ಹೊಸ ಹುಡುಗಿರ್ಬೇಕು, ಆತರ ಇತ್ತು. ಬಟ್ ಈಗಿನ ನಾವು ಆಡಂಬರ ನೋಡಿದಾಗ ಅಥವಾ ಪ್ಲಾಟ್ಫಾರ್ಮ್ ಅವ್ರಿಗೆ ಸಿಗೋದು, ಆಮೇಲೆ ಆಡ್ಸ್ ಕೂಡ ನೋಡಿ, ಒಂದು ಸೀರಿಯಲ್ ಅಲ್ಲಿ ಒಂದು ಹೀರೋಯಿನ್ ಮಿಂಚಿದ್ರು ಅಂದ್ರೆ ಅವ್ರಿಗೆ ನೆಕ್ಸ್ಟ್ ಕಟ್ ಮಾಡಿದ್ರೆ ಆಡ್ಗಳು ಬರುತ್ತೆ. ಓಕೆನಾ. ಆಮೇಲೆ ಇನ್ನೊಂಥರ ಇದು ಪ್ಲಾಟ್ಫಾರ್ಮ್ ಸಿಗುತ್ತೆ ಅವ್ರಿಗೆ. ಬಟ್ ಅವಾಗ ಇರ್ಲಿಲ್ಲ, ಅದೊಂದು ಕೊರಗಿದೆ. ನಾವಿದ್ದಾಗ ಈ ತರ ಇದ್ದಿದ್ರೆ ನಾವು ಇನ್ನೂ ಹೆಸರು ಕಲಿಸ್ಬೋದಿತ್ತು. ಬಟ್ ಈಗಿನ ಒಂದು ಟ್ರೆಂಡಿಂಗ್ ನಾವು ಕಂಪೇರ್ ಮಾಡಿದಾಗ ನಮ್ಗೆ ಅವಾಗ 10 ವರ್ಷ 12 ವರ್ಷ ನಾವು ಮಾಡಿದೀವಿ, ಇಷ್ಟು ಸೀರಿಯಲ್ ಮಾಡಿದೀವಿ, ಇಷ್ಟು ಫಿಲಂ ಮಾಡಿದೀವಿ. ಈಗ್ಲೂ ಹೋದ್ರೆ ಜನರು ಗುರ್ತಿಸ್ತಾರೆ, ನೀವು ಸಂದೇಶ್ರೀ ಅಲ್ವಾ, ವಾಣಿಶ್ರೀ ಅಲ್ವಾ ಅಂತ ಗುರ್ತಿಸ್ತಾರೆ. ಈಗ ಇತ್ತೀಚೆಗೆ ಕಾಮನ್ ಆಗಿ ಈ ಆಕ್ಟ್ರೆಸ್ ಗಳಿಗೆ ಒಂದು ಸಮಸ್ಯೆ, ಒಂದಷ್ಟು ಜನ ಅದನ್ನ ಹೇಳ್ತಾ ಇದ್ದಾರೆ ಓಪನ್ ಅಪ್ ಆಗಿ, ಇನ್ನು ಕೆಲವರು ಹೇಳೋದಿಲ್ಲ. ಕಾಸ್ಟಿಂಗ್ ಕೌಚ್ ಅನ್ನೋದಿದೆ. ನನಗೊಂದು ಆಕ್ಟಿಂಗ್ ಅವಕಾಶ ಬೇಕು ಅಂತ ಹೇಳಿದ್ರೆ ನಾನು ಎಲ್ಲದಕ್ಕೂ ರೆಡಿ ಆಗಿರ್ಬೇಕು, ಇಲ್ಲ ಅಂತ ಅಂದ್ರೆ ಅವಕಾಶ ಸಿಗೋದೇ ಇಲ್ಲ ಅನ್ನುವಂತಹ ಮಟ್ಟಿಗೆ ಹೆಣ್ಮಕ್ಳು ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ. ಸೊ ನಿಮ್ಮ ಟೈಮಲ್ಲೂ ಆ ತರದ್ದೇನಾದ್ರೂ ಇತ್ತ, ಅಥವಾ ಈಗ ನಡೀತಾ ಇರುವಂತಹ ಬಗ್ಗೆ ಏನ್ ಹೇಳ್ತೀರಿ? ಟಚ್ ವುಡ್ ಅಂತ ನಾನು ಹೇಳಿಕ್ ಇಷ್ಟಪಡ್ತೀನಿ. ನಾವು ಮಾಡುವಾಗ ಇದ್ಯಾವುದು ನಮ್ ಕಿವಿಗ್ ಬೀಳಿಲ್ಲ. ಕ್ಯಾಸ್ಟಿಂಗ್ ಕೌಚ್ ಆಗ್ಲಿ, ಅಥವಾ ಡೈರೆಕ್ಟರ್ ಜೊತೆ ಕ್ಲೋಸ್ ಆಗಿ ಮಿಂಗಲ್ ಆಗ್ಬೇಕು, ಅಥವಾ ಇನ್ನೊಂಥರ ಮತ್ತೊಂಥರ ಯಾವುದೇ ತರ ಇರ್ಲಿಲ್ಲ. ಅಲ್ಲಿ ನಾವು ಒಂದು ಕುಟುಂಬ. ಈಗ ನಾನು ಕನ್ಯಾದಾನ ಅಂತ ಹೇಳ್ದೆ, ಅದ್ರಲ್ಲಿ ನಂಗೆ ಅಲೋಕಣ್ಣ ನನ್ ಗಂಡನ್ ಪಾತ್ರ. ಬಟ್ ನಾನು ಅವ್ರನ್ನ ಸಂಬೋಧನೆ ಮಾಡುವಾಗ ಅಲೋಕಣ್ಣ ಅಂತಾನೆ ಕರೀತಾ ಇದ್ದೆ. ಡೈಲಾಗ್ ತಗೊಳ್ಳುವಾಗ ಮಾಡುವಾಗ ಅಲೋಕಣ್ಣ, ಬಟ್ ಪಾತ್ರ ಮಾಡುವಾಗ ನನ್ ಗಂಡನ್ ಪಾತ್ರ. ಆತರ ಇತ್ತು. ಒಂದು ಅಣ್ಣ ಅಂದಾಗ ಅಣ್ಣನೇ. ಆದ್ರೆ ಈಗಿನ ಕಾಲದಲ್ಲಿ ನೋಡಿ, ಅಣ್ಣ ಅಣ್ಣ ಅಂತ ಹೇಳ್ತಾರೆ, ರಾಖಿ ಕಟ್ತಾರೆ, ಲಾಸ್ಟಿಗೆ ಅವ್ರನ್ನೇ ಮದುವೆ ಆಗ್ತಾರೆ. ಅದು ತಪ್ಪು. ಅವಾಗ ಏನಾಗುತ್ತೆ, ಸಂಬಂಧಗಳಿಗೆ ಬೆಲೆನೇ ಇಲ್ಲ. ಆಯ್ತಾ. ಆಮೇಲೆ ನಿಜವಾದ ಸೀರಿಯಲ್, ನಿಜವಾದ ಫಿಲಂ ಮಾಡೋರ್ಗೆ ಯಾವ್ದು ಇದ ತರ ಯೋಚನೆ ಬರಲ್ಲ. ನನಗೆ ಕೇಳ್ಪಟ್ಟಿರೋ ಮಟ್ಟಿಗೆ ಈ ಪ್ರೊಡ್ಯೂಸರ್ಸ್ ಬೇರೆ ಬೇರೆ ಕ್ಷೇತ್ರದಿಂದ ಬರ್ತಾರೆ ನೋಡಿ, ಅವ್ರಿಗೇನ್ ಕಾನ್ಸೆಪ್ಟ್ ಅಂತ ಹೇಳೋದಾದ್ರೆ, ಇಲ್ಲಿರೋ ಹೆಣ್ಮಕ್ಳೆಲ್ಲ ಈ ತರನೇ ಅಂತ ಬಂತಂತೆ. ಅದು ನನಗೆ ಇತ್ತೀಚೆಗೆ ಬಂದಿರೋಂತ ವಿಷಯ. ಬಟ್ ನಾನ್ ಹೇಳೋದು, ಒಳ್ಳೆ ಬ್ಯಾನರ್ ಇಂದ ಬರೋ ಹೆಣ್ಮಕ್ಳಿಗೆ ಯಾವುದೇ ತರ ಪ್ರಾಬ್ಲಮ್ ಇರಲ್ಲ. ಸಪೋರ್ಟಿವ್ ಗಂಡ ಸಿಗ್ತಾರೆ, ಮದ್ವೆ ಆದ್ಮೇಲೂ ಕೂಡ ಕೆರಿಯರ್ ನ ಕಂಟಿನ್ಯೂ ಮಾಡ್ತಾ ಇರ್ತೀರಿ. ಬಟ್ ಸಡನ್ ಆಗಿ ಸುಮಾರು ಕಳೆದ 10-12 ವರ್ಷಗಳಿಂದ ಈ ಫೀಲ್ಡೇ ಬೇಡ ಅಂತ ಹೇಳಿ ದೂರ ಉಳ್ಕೊಂಡಿದ್ದೀನಿ. ಕಾರಣ ಏನು? ಬೇಡ ಅಂತಲ್ಲ, ನಾನು ಹೇಳ್ದೆಲ್ಲ ನನಗೆ ನನ್ ಮಗ್ಳು ಮೇನ್ ಅಂತ. ಹಾಗಾಗಿ ಎಲ್ಲೋ ಒಂದ್ ಕಡೆ ಅವಳಿಗೋಸ್ಕರ ಹೋಗ್ಲಿ ಬಿಡು ಬೇಡ. ನನ್ ಹಸ್ಬೆಂಡ್ ಈಗ್ಲೂ ಹೇಳ್ತಾರೆ, ನಿಂಗೆ ಸಿಕ್ಕಿದ್ರೆ ಅವಕಾಶ ಹೋಗು ಮಾಡು ಅಂತ ಹೇಳ್ತಾರೆ. ಮಗಳಿಗೆ ಏನಾದ್ರೂ ಒಂಚೂರು ನೋವಾದ್ರೆ, ಅಯ್ಯೋ ಆನ್ಯ ತುಂಬಾ ಬೇಜಾರ್ ಮಾಡ್ಕೋತಿದ್ದಾಳೆ, ನಿನ್ನ ಮಿಸ್ ಮಾಡ್ತಿದ್ದಾಳೆ, ನೀನಿಲ್ಲ ಅಂತ ಕಣ್ಣೀರ್ ಹಾಕ್ತಿದ್ದಾಳೆ ಅಂತ ಹೇಳುವಾಗ ಎಲ್ಲೋ ಒಂದ್ ಕಡೆ ನಮಗೂ ಯಾಕೆ ಮಾಡೋದೇ ಮಕ್ಕಳಿಗೋಸ್ಕರ ಅಂತೆ ಅಲ್ವಾ. ಸೊ ಅವರಿಗೆ ನೊಂದು, ಅವರಿಗೆ ಇಷ್ಟ ಇಲ್ದೆ, ಅವರಿಗೆ ಕಷ್ಟ ಕೊಟ್ಟು ನಾವೇನ್ ಸಾಧಿಸ್ತೀವಿ ಎಂಡ್ ಆಫ್ ದ ಡೇ? ಓಕೆ, ಅಂದ್ರೆ ಆಕ್ಟಿಂಗ್ ಬಿಟ್ಟಿದ್ದೀರಾ, ಬಟ್ ಸ್ಟೇಜ್ ನ ಬಿಟ್ಟಿಲ್ಲ. ಸ್ಟೇಜ್ ನ ಬಿಟ್ಟಿಲ್ಲ, ಮಾತನ್ನ ಬಿಟ್ಟಿಲ್ಲ, ಮತ್ತೆ ಬಂಡವಾಳ. ಓಕೆ, ಸೊ ಹೆಂಗನ್ಸುತ್ತೆ ಅಂದ್ರೆ ಇವಾಗ ಒಂದಷ್ಟು ಜನ ಸೀನಿಯರ್ ಆಕ್ಟ್ರೆಸ್ ಗಳಿದಾರಲ್ವಾ,
ತುಂಬಾ ಸ್ಟಾರ್ ಆಗಿ ಮೆರೆದಂತವ್ರು, ಬಟ್ ಇವತ್ತು ಅವ್ರ ಲೈಫ್ ನ ಲೀಡ್ ಮಾಡೋದಕ್ಕೂ ಕಷ್ಟ ಪಡ್ತಾ ಇದಾರೆ ಅಂತ ತುಂಬಾ ಇದೆ. ಸೊ ಇದಕ್ ಕಾರಣ ಯಾರು? ಈಗ ಎಲ್ಲೋ ಒಂದ್ ಕಡೆ ಈ ಕಲಾ ನಿಮ್ಮ ಇದ್ರಲ್ಲಿ ಚಿತ್ರರಂಗದಲ್ಲಿ ಒಂದಷ್ಟು ಸಂಘಗಳಿದೆ, ಇವೆಲ್ಲ ಹೆಲ್ಪ್ ಮಾಡಲ್ವಾ? ಯಾಕೆ ಹಿಂಗಾಗತ್ತೆ? ಇಲ್ಲ, ಅದೊಂದು ಬೇಜಾರ್ ನನ್ಗೆ ಈಗ್ಲೂ ಇದೆ. ಯಾಕಂದ್ರೆ ಹೊಸ ನೀರ್ ಬಂದ ತಕ್ಷಣ ಹಳೆ ನೀರು ಹರಿದು ಹೋಗುತ್ತೆ. ಯಾಕೆ? ಹೊಸ ನೀರು ಹಳೆ ನೀರು ಎರಡು ಬೆರ್ತು ಇರ್ಬೋದಲ್ಲ ಅಲ್ಲಿ. ನಾವ್ ಯಾರು ನಿರ್ಧಾರ ಮಾಡಕ್ಕೆ? ನಾನು ಅದನ್ನೇ ಹಲವಾರು ಚಾನೆಲ್ಗಳಲ್ಲೂ ನಾನು ಮಾತಾಡಿದ್ದೀನಿ ಇದ್ರ ಬಗ್ಗೆ. ಅಂದ್ರೆ ಜನರು ನನ್ನ ಹತ್ರ ಮಾತಾಡಿದ್ದೀನಿ. ನಮ್ಮ ಆರ್ಟಿಸ್ಟ್ ಅಸೋಸಿಯೇಷನ್ ಅಲ್ಲೂ ಬಹಳಷ್ಟು ಸತಿ ಚರ್ಚೆ ಮಾಡಿದ್ದೀನಿ. ಯಾಕಂದ್ರೆ ನಾನು ಕೆಲವೊಂದು ಆರ್ಟಿಸ್ಟ್ ನ ನೋಡಿದಾಗ ತುಂಬಾ ಬೇಜಾರಾಗುತ್ತೆ, ನೋವಾಗುತ್ತೆ. ಯಾಕಂದ್ರೆ ಅವರೆಲ್ಲ ಎಷ್ಟು ಮೆರೆದೋರು, ಎಷ್ಟು ಹೆಸರು ತಗೊಂಡವ್ರು, ಅವರ ಈಗ ಜೀವನ ಅಷ್ಟು ಚೆನ್ನಾಗಿಲ್ಲ ಅಂತ ಇದ್ದಾಗ ಸ್ವಲ್ಪ ಬೇಜಾರಾಗುತ್ತೆ. ಯಾಕೆ ನಮ್ಮ ಆರ್ಟಿಸ್ಟ್ಗಳೇ ಅವ್ರಿಗೆ ಅವಕಾಶ ಮಾಡ್ಕೊಡ್ಬಾರ್ದು ಅಂತ. ಬಟ್ ಈಗ ನಮ್ಮ KTV ಅಂತ ನಾವೇನ್ ಹೇಳ್ತೀವೋ ಅವ್ರು ಬಹಳಷ್ಟು ಇದೇ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ. ಸುಜನ ಆಗಿರ್ಬೋದು, ಅಥವಾ ರಾಮಸ್ವಾಮಿ ಸರ್ ಆಗಿರ್ಬೋದು, ಅಲೋಕಣ್ಣ ಆಗಿರ್ಬೋದು, ಶಂಕರ್ ನಾರಾಯಣ ಆಗಿರ್ಬೋದು, ತುಂಬಾ ಜನ ಇದ್ದಾರೆ ಈಗದ ಅಸೋಸಿಯೇಷನ್ ಅಲ್ಲಿ. ಅವರೆಲ್ಲರೂ ತುಂಬಾ ಪ್ರಯತ್ನ ಪಡ್ತಾ ಇದಾರೆ. ಈ ಕೋವಿಡ್ ಅಲ್ಲಂತೂ ನಾನು ಹೇಳ್ಬೇಕಂದ್ರೆ ಒಂದು ದೊಡ್ಡ ಸಲ್ಯೂಟ್. ಕೆಲವರು ಹೇಳ್ತಾರೆ ಈ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳೆಯುವಂತವ್ರಿಗೆ, ಆಕ್ಟ್ ಮಾಡೋಂತವ್ರಿಗೆ ಬೆಲೆ ಕೊಡಲ್ಲ, ಬೇರೆ ಇಂಡಸ್ಟ್ರಿಗಳಲ್ಲಾದ್ರೆ ಅವ್ರು ಬೆಳೆಸ್ಬಿಡ್ತಾರೆ ಅಂತ ಮಾತಿದೆ. ಹೇಳ್ತೀನಿ ಕೇಳಿ. ನಾನು ಸೀರಿಯಲ್ ಮಾಡುವಾಗ, ಅಕ್ಕ ಸೀರಿಯಲ್ ಮಾಡುವಾಗ ನಮ್ಗೆ ತಮಿಳ್ ಇಂಡಸ್ಟ್ರಿ, ತೆಲುಗು ಇಂಡಸ್ಟ್ರಿಯಿಂದ ಅವಕಾಶ ಬರ್ತಾ ಇತ್ತು. ನಾವೇನ್ ಮಾಡಿದ್ವಿ, ಇಲ್ಲೇ ನಾವ್ ಬಿಸಿ ಇದೀವಿ, ಯಾಕೆ ಅಲ್ಲಿ ಹೋಗ್ಬೇಕು ಅಂತ ನಾವು ಹೋಗ್ಲೇ ಇಲ್ಲ. ನಾವ್ ಇಲ್ಲೇ ಭದ್ರಾದ್ರಿ. ಅವಾಗ ಏನಾಯ್ತು, ನಮ್ಗೆ ಪೇಮೆಂಟ್ಸ್ ಏನಿತ್ತು ಅದೇ ಸ್ಟಾಗ್ ಆನ್ ಆಯ್ತು. ಯಾರು ಇಲ್ಲಿಂದ ಬಿಟ್ಟು ತೆಲುಗು ಹೋಗಿ ಬಂದವ್ರಿಗೆ ಪೇಮೆಂಟ್ ಶೂಟ್ ಆಯ್ತು. ಅವಾಗ ನಾವ್ ಅನ್ಕೊಂಡ್ವಿ ಅಂತ ಅದು ತಪ್ಪು ಮಾಡಿದ್ವಿ ಅಂತ ಅನ್ಸ್ತು. ನನ್ಗೆ ಅದೊಂದು ರಿಗ್ರೆಷನ್ ಇದೆ. ನನ್ಗೆ ಅವಕಾಶ ಸಿಕ್ಕಿದ್ರು ತಮಿಳ್ ಇಂಡಸ್ಟ್ರಿಲಿ, ತೆಲುಗು ಇಂಡಸ್ಟ್ರಿಗೆ ನಾನು ಹೋಗ್ಲಿಲ್ಲ. ಯಾಕಂದ್ರೆ ಬೇಡ, ಅಲ್ಲಿ ಹೋಗಿ ಮಾಡೋದೇನು, ಇಲ್ಲೇ ನಾನ್ ಬಿಸಿ ಇದ್ದೀನಿ, 22 ದಿನ ಇಲ್ಲೇ ಬಿಸಿ ಇರುವಾಗ ಸಾಕು, ಖುಷಿಯಾಗಿದೆ, ಆರಾಮಾಗಿದ್ದೇನೆ, ತೃಪ್ತಿಯಾಗಿದ್ದೀನಿ ಅಂತ ಇಲ್ಲೇ ನಾನು ಸ್ಟಿಕ್ ಆನ್ ಆದೆ. ಅದು ನನ್ ತಪ್ಪು. ಹಾಗಾಗಿ ನಾನ್ ಹೇಳೋದು ಫಸ್ಟ್ ನಮ್ಮವ್ರನ್ನ ಬೆಳೆಸಿ, ಅಷ್ಟೇ ಕೇಳೋದು. ಓಕೆ, ಧನ್ಯವಾದಗಳು. ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಾನು ನನ್ನ ಲೈಫ್ ವಿಶೇಷ ಕಾರ್ಯಕ್ರಮ. ಇದೇ ರೀತಿ ಮತ್ತಷ್ಟು ನಟ ನಟಿಯರ ಜೀವನದ ಬಗ್ಗೆ ನಿಮ್ಗೆ ತಿಳಿಸ್ಕೊಡುವಂತಹ ಪ್ರಯತ್ನವನ್ನ ಮಾಡ್ತೀವಿ. ನೀವು ನೋಡ್ತಾ ಇರಿ BN TV, ಇದು ನಿಮ್ಮ ಧ್ವನಿ. BN TV, ಇದು ನಿಮ್ಮ ಧ್ವನಿ.